ಹಲೋ. ಹಲೋ ಮಹೇಶ್, ನಿಮ್ಮ ಅಣ್ಣನ ಜೊತೆ ಮಾತಾಡಿದ್ರಾ? ಹಾಂ ನಿಶ್ಚಿತ, ಮಾತಾಡಿದೆ. ಈ ವಿಚಾರದಲ್ಲಿ ನೀನುಂಟು ನಿಮ್ಮ ಅದಕ್ಕೆ ಉಂಟು, ನಾನು ತಲೆ ಹಾಕಲ್ಲ ಅಂತ ಹೇಳಿಬಿಟ್ಟ. ಹೌದಾ? ಮತ್ತೀಗ ಏನು ಮಾಡೋದು ಮಹೇಶ್? ಅಕ್ಕ ಬೇರೆ ಅಮ್ಮಂಗೆ ಫೋನ್ ಮಾಡಿ ನಾನಿವತ್ತು ಮನೆಗೆ ಬರ್ತಿದ್ದೀನಿ ಅಂತ ಹೇಳಿದ್ಲಂತೆ. ಅವಳೇನಾದರೂ ಬಂದು ಇಲ್ಲಿ ಎಲ್ಲ ವಿಷಯನೂ ಹೇಳಿಬಿಟ್ರೆ ಅಪ್ಪ ಅಮ್ಮನೂ ಆಮೇಲೆ ಮದುವೆಗೆ ಒಪ್ಕೊಳ್ಳಲ್ಲ. ಹೌದಾ? ಈಗ ಏನು ಮಾಡೋದು ನಿಶ್ಚಿತ? ಏನು ಮಾಡೋದು ಅಂದರೆ, ಅಕ್ಕ ನಮ್ಮ ಮನೆಗೆ ಬರ್ದೇ ಇರೋ ಥರ ನೀವೇ ಅಕ್ಕನ ಏನು ಹೇಗಾದರೂ ಮಾಡಿ ತಡೀರಿ. ಸರಿ ಆಯಿತು, ನಾನು ಹಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಅದಕ್ಕೆ ನೀವು ನಿಮ್ಮ ಅಮ್ಮನ ಮನೆಗೆ ಹೋಗ್ತಿದ್ದೀರಾ ಅಂತ ನನಗೆ ಗೊತ್ತು. ನಿಶ್ಚಿತ ನಂಗೆ ಫೋನ್ ಮಾಡಿ ಹೇಳಿದ್ಲು, ಪ್ಲೀಸ್ ಅದಕ್ಕೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು. ಹೇಳು. ಇಲ್ಲಲ್ಲ ಅದಕ್ಕೆ, ಹೊರಗಡೆ ಹೋಗಿ ಮಾತಾಡೋಣ. ಸರಿ ನಡಿ. ಒಂದು 2 ನಿಮಿಷ ಅದಕ್ಕೆ, ರೆಡಿಯಾಗಿ ಬರ್ತೀನಿ. ಮಹೇಶ ಸುಮ್ಮನ್ನ ಪಾರ್ಕ್ ಕರ್ಕೊಂಡು ಬರ್ತಾನೆ. ಹಾಗೆ ನಿಶ್ಚಿತಂಗೂ ಫೋನ್ ಮಾಡಿ ಪಾರ್ಕಿಗೆ ಬಂದ್ಬಿಡು ಅಂತ ಹೇಳಿರ್ತಾನೆ. ಅದಕ್ಕೆ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ನಮ್ಮ ಮನೇಲಿ ನಿಮ್ಗೆ ಯಾರು ಬೆಟರ್ ಅನ್ಸುತ್ತೆ? ನೀನೆ. ನಾನಾ? ನಿಮಗೆ ನಾನು ಬೆಟರ್ ಅಂತ ಯಾಕೆ ಅನ್ಸುತ್ತೆ ಅದಕ್ಕೆ? ಯಾಕೆ ಅಂದರೆ ನಿಮ್ಮ ಅಣ್ಣನಿಗಿಂತ ನೀನು ಹೆಚ್ಚು ಬುದ್ಧಿವಂತ. ಮನೇಲಿ ಯಾರ್ಯಾರು ಹೆಂಗೆ ಅನ್ನೋದನ್ನು ಚೆನ್ನಾಗಿ ಅನಲೈಸ್ ಮಾಡ್ತೀಯಾ. ಅವ್ರು ಏನೇನು ಮಾಡ್ತಾರೆ ಅನ್ನೋದನ್ನು ಅಬ್ಸರ್ವ್ ಮಾಡ್ತೀಯಾ. ಅದಕ್ಕೆ ನೀನು ಬೆಟರ್ ಅಂತ ಹೇಳಿದ್ದು. ಅಲ್ವಾ ಅದಕ್ಕೆ, ಈ ವಿಷಯನ ನೀವು ಒಪ್ಕೋತೀರ ತಾನೆ? ನಿಮ್ಗಾಗ್ತಿರೋ ಹಿಂಸೆನ ತಡಿಬೇಕು ಅಂತ ನಾನು ಪ್ರಯತ್ನ ಪಟ್ಟವನು, ನಾಳೆ ನನ್ನ ಹೆಂಡತಿ ಆಗೋಳಿಗೆ ಹಿಂಸೆ ಆದರೆ ನಾನು ಸುಮ್ಮನಿರ್ತೀನಿ. ಅದಕ್ಕೆ ನಿಮಗೆ ಗೊತ್ತು ನಾನು ನಿಮಗೆ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತೀನಿ ಅಂತ. ನಿಮಗೆ ಮಾಡಿದವನು ನಾನು ನಾಳೆ ನಿಶ್ಚಿತಾಗಿ ಮಾಡಲ್ವಾ? ಇದೆಲ್ಲ ಗೊತ್ತಿದ್ರು ನೀವ್ಯಾಕೆ ಅದಕ್ಕೆ ನನ್ನ ನಿಶ್ಚಿತನ ದೂರ ಮಾಡೋಕ್ಕೆ ನೋಡ್ತಾ ಇದ್ದೀರಾ? ಸುಮ್ಮನ್ಗೆ ಮಹೇಶ್ ಮಾತು ಸರಿ ಅನ್ಸುತ್ತೆ. ಅವಳು ಅವನು ಹೇಳಿದ ಮಾತಿನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ಅದಕ್ಕೆ ನಾಳೆ ಏನೇ ತೊಂದರೆ ಆದರೂ ನಾನು ನಿಶ್ಚಿತನ ಜೊತೆ ನಿಲ್ತೀನಿ. ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಅಂದಮೇಲೆ ಯಾಕದಕ್ಕೆ ನಿಮ್ಮ ತಂಗಿನ ನೀವು ನನಗೆ ಕೊಡಲ್ಲ ಅಂತಿದ್ದೀರಾ? ಅಷ್ಟೊತ್ತಿಗೆ ನಿಶ್ಚಿತ ಅಲ್ಲಿಗೆ ಬರ್ತಾಳೆ. ಅಕ್ಕ, ಇಷ್ಟೊತ್ತು ಮಹೇಶ್ ನಿಂಗೆಲ್ಲ ವಿಷಯ ಹೇಳಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ನಾನೇನು ಹೇಳಬೇಕಾಗಿಲ್ಲ. ನಿಶ್ಚಿತ, ನನಗೆ ನಿನ್ನ ಮಹೇಶ್ ನೋವೇನು ಅನ್ನೋದು ಅರ್ಥ ಆಗುತ್ತೆ. ಆದರೆ ನಾನು ಯೋಚನೆ ಮಾಡ್ತಿರೋದು ಏನು ಅಂದರೆ, ಇವಾಗ ಆ ಮನೇಲಿ ನಾನು ಪಡ್ತಾ ಇರೋ ಹಿಂಸೆನೇ ಸಾಕು. ಅದೇ ಹಿಂಸೆನ ನೀನು ನಾಳೆ ಪಡಬಾರ್ದು. ಅದು ಒಂದೇ ಕಾರಣಕ್ಕೋಸ್ಕರ ನಾನು ಈ ಮದುವೆ ಬೇಡ ಅಂತ ಹೇಳ್ತಾ ಇರೋದು. ಅದಕ್ಕೆ ನಾವಿಬ್ಬರು ಜೊತೆಲಿ ನಿಂತ್ಕೊಂಡಿದ್ದೀವಿ. ನಮ್ಮ ಜೋಡಿ ಹೇಗನ್ಸುತ್ತೆ ಅಂತ ಈಗಲಾದರೂ ಹೇಳಿ. ಮಹೇಶ, ನಿಮ್ಮಿಬ್ಬರು ಜೋಡಿ ತುಂಬ ಚೆನ್ನಾಗಿದೆ. ನಾನು ಹೇಳ್ತಾ ಇರೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ಅದಕ್ಕೆ ನಿಮ್ಮ ಕಳವಳ ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ನಾನು ಹೇಳ್ತಾ ಇಲ್ವಾ, ನಾಳೆ ಏನೇ ತೊಂದರೆ ಆದರೂ ನಾನು ನಿಶ್ಚಿತನ ಜೊತೆ ನಿಲ್ತೀನಿ. ಅಕ್ಕ, ನೀನು ಈ ಮದುವೆಗೆ ಒಪ್ಕೊಳ್ಳೋದ್ರಿಂದ ನೀನು ನೆಮ್ಮದಿಯಾಗಿರ್ಬೋದು, ನಿಮ್ಮ ಅತ್ತೆಗೂ ಬುದ್ಧಿ ಕಲಿಸ್ಬೋದು. ಅದು ಹೇಗೆ? ಹೇಗೆ ಅಂದರೆ, ಮದುವೆ ಆದಮೇಲೆ ನಾನು ನಿಶ್ಚಿತ ಸಿಟಿಲಿರಲ್ಲ, ಇಲ್ಲೇ ಈ ಮನೇಲೇ ಇರ್ತೀವಿ. ಆಗ ನಾವು ಮೂವರು ಸೇರಿ ಅಮ್ಮಂಗೆ ಬುದ್ಧಿ ಕಲಿಸ್ಬೋದು. ದಿನ ನೀವು ಅಣ್ಣನ ಹತ್ರ ನಿಮ್ಮಮ್ಮ ಈ ರೀತಿ ಎಲ್ಲ ಮಾಡ್ತಾರೆ, ಹೀಗೆಲ್ಲ ಆಡ್ತಾರೆ ಅಂತ ಹೇಳೋದೇ ತಪ್ಪುತ್ತೆ. ಏನಂತೀರಾ? ಹೌದು ಅಕ್ಕ. ಹೇಗೋ ಅಪ್ಪ ಅಮ್ಮಂಗೆ ನಿಮ್ಮನೇಲಿ ನಡೀತಿರೋ ವಿಷಯಗಳು ಯಾವುದು ಗೊತ್ತಿಲ್ಲ. ಅದು ಗೊತ್ತಾಗೋದೇ ಬೇಡ. ನಾನು ಮಹೇಶನ್ನ ಮದುವೆ ಮಾಡ್ಕೊಂಡು ಆ ಮನೆಗೆ ಬಂದಮೇಲೆ ನಾನು ನೀನು ಮಾತಾಡಿಕೊಂಡು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ಅತ್ತೆಗೂ ಶಾಲಿನಿಗೂ ಬುದ್ಧಿ ಕಲಿಸಿದ್ರೆ ಆಯಿತು. ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ಲ. ಆಗ ನಿನಗೂ ಬಾವಂಗೂ ಜಗಳನೂ ತಪ್ಪುತ್ತೆ, ನಾನು ಮಹೀನು ಆರಾಮಾಗಿರ್ಬೋದು. ಅಪ್ಪ ಅಮ್ಮಂಗೆ ವಿಷಯನೂ ಗೊತ್ತಾಗಲ್ಲ. ಏನಂತೀಯ? ಅದಕ್ಕೆ ನಿಮ್ಮ ಅಪ್ಪ ಅಮ್ಮಂಗೆ ನೀವು ಇಷ್ಟು ದಿನಗಳಾದರೂ ಯಾಕೆ ಈ ವಿಷಯ ಹೇಳಿಲ್ಲ ಹೇಳಿ? ನಮ್ಮ ಮನೇಲಿ ಇದೆಲ್ಲ ನಡೀತಿದೆ ಅಂತ ಗೊತ್ತಾದರೆ ಅವ್ರಿಗೆ ಬೇಜಾರಾಗುತ್ತೆ ಅಂತ ಅಲ್ವಾ? ಈಗಲೂ ಗೊತ್ತಾಗೋದೇ ಬೇಡ. ನಾನು ಹೇಳ್ತಾ ಇಲ್ವಾ, ನಾನು ನಿಶ್ಚಿತ ನೀವು 3 ಜನನೂ ಸೇರಿ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಬುದ್ಧಿ ಕಲಿಸೋಣ. ನಿಮಗೆ ತೊಂದರೆ ಆಗದೆ ಇರೋ ರೀತಿ ನಾವು ನೋಡ್ಕೊಳ್ತೀವಿ. ದಯವಿಟ್ಟು ಅದಕ್ಕೆ ಪ್ಲೀಸ್ ಈ ಮದುವೆನ ಬೇಡ ಅನ್ಬೇಡಿ, ಒಪ್ಕೊಳ್ಳಿ ಅದಕ್ಕೆ ಪ್ಲೀಸ್. ಸರಿ, ಥ್ಯಾಂಕ್ಸ್ ಅದಕ್ಕೆ. ನೀವಿಷ್ಟೆಲ್ಲ ನನ್ನನ್ನು ಒಪ್ಸಿದ್ದು ನಾನು ಅಮ್ಮನ ಮನೆಗೆ ಹೋಗಬಾರ್ದು ಅಂತ ಅಲ್ವಾ? ಆದರೂ ನಾನು ಅಮ್ಮನ ಮನೆಗೆ ಹೋಗೇ ಹೋಗ್ತೀನಿ ಈಗ.
ಯಾಕೆ ಅಂತ ಗೊತ್ತಾಗ್ಲಿಲ್ವಾ? ನಿನ್ನ ಮಹೇಶನ್ ಮದ್ವೆ ವಿಚಾರ ಮಾತಾಡಕ್ಕೆ ನಾನು ಅಮ್ಮನ ಮನೆಗೆ ಹೋಗ್ತಿದ್ದೀನಿ. ಸರಿ, ಈಗಲಾದ್ರೂ ಖುಷಿ ಆಯ್ತಲ್ವಾ? ನೀವಿಬ್ರು ಆರಾಮಾಗಿ ಇಲ್ಲೇ ಕಾಲ ಕಳ್ಕೊಂಡು ಬನ್ನಿ. ನಾನು ಅಪ್ಪ ಅಮ್ಮನ ಹತ್ರ ನಿಮ್ಮ ಮದ್ವೆ ವಿಷಯ ಮಾತಾಡಕ್ ಹೋಗ್ತಿದ್ದೀನಿ. ಬಾಯ್. ಅಂತ ಇಂತೂ ಅಕ್ಕ ನಮ್ಮಿಬ್ರು ಮದ್ವೆಗೆ ಒಪ್ಕೊಂಡ್ಲು. ಐ ಆಮ್ ಸೋ ಹ್ಯಾಪಿ ಮಹೇಶ್. ಸುಮಾ ತನ್ನ ತಂದೆ ತಾಯಿ ಹತ್ರ ನಿಶ್ಚಿತ ಪ್ರೀತಿಸ್ತಿರೋದು ಬೇರೆ ಯಾರನ್ನೂ ಅಲ್ಲ, ನನ್ನ ಮೈದ್ನನ್ನೇ. ಮಹೇಶನ್ಗೆ ಅವಳನ್ನ ಕೊಟ್ಟು ಮದುವೆ ಮಾಡಿ ಅಂತ ಹೇಳಿ ಒಪ್ಪಿಸ್ತಾಳೆ. ಸ್ವಲ್ಪ ದಿನಗಳಲ್ಲೇ ಮಹೇಶ್ ಮತ್ತೆ ನಿಶ್ಚಿತ ಮದುವೆ ತುಂಬಾ ಗ್ರ್ಯಾಂಡ್ ಆಗಿ ಆಗುತ್ತೆ. ನಿಶ್ಚಿತ ಕಾಮಾಕ್ಷಮ್ಮನ ಎರಡನೇ ಸೊಸೆಯಾಗಿ ಆ ಮನೆಗೆ ಬರ್ತಾಳೆ. ಅಲ್ಲ, ನಮ್ಮ ಮಹೇಶನ್ಗೆ ಇನ್ಯಾವ ಹುಡುಗಿನೂ ಸಿಕ್ಲಿಲ್ವಾ ಪ್ರೀತಿಸಕ್ಕೆ? ಸುಮಾ ತಂಗಿನೇ ಆಗ್ಬೇಕಿತ್ತ? ಯಾವ ಹುಡುಗಿ ಆದ್ರೇನಂತೆ, ಅವನೇನಿಲ್ಲಿ ಇರಲ್ವಲ್ಲ. ನಿಶ್ಚಿತನ್ ಕರ್ಕೊಂಡು ಸಿಟಿಗೆ ವಾಪಸ್ ಹೋಗ್ತಾನೆ. ಅತ್ತೆ, ನಾನು ಈ ಸ್ಯಾರಿಲಿ ಹೇಗೆ ಕಾಣಿಸ್ತಿದ್ದೀನಿ? ಚೆನ್ನಾಗಿ ಕಾಣಿಸ್ತಿದ್ಯಾ? ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ನಿಶ್ಚಿತ. ಓ, ಆಗ್ಲೇ ನೀನು ಮಹೇಶ ಇಬ್ರು ಸಿಟಿಗೆ ಹೊರಟ್ಬಿಟ್ರಾ? ಸಿಟಿಗೆ ಯಾಕತ್ತೆ? ಯಾಕೆ ಅಂದ್ರೆ ಅವನಲ್ಲೇ ತಾನೇ ಕೆಲಸ ಮಾಡ್ತಿರೋದು. ಏನೋ ಊಟ ತಿಂಡಿ ಸರಿ ಹೋಗ್ತಿರ್ಲಿಲ್ಲ ಅಂತ ಒಂದು ವಾರದಲ್ಲಿ 2 ದಿನ ಇಲ್ಲಿಗೆ ಬಂದು ಹೋಗ್ತಿದ್ದ. ಈಗ ಹೇಗೂ ಮದುವೆ ಆಗಿದೆಯಲ್ಲ, ನೀವಿಬ್ರು ಆರಾಮಾಗಿ ಅಲ್ಲೇ ಇರ್ತೀರಲ್ಲ, ಅದಕ್ಕೆ ಕೇಳಿದೆ. ಅಯ್ಯೋ ಅದಕ್ಕೆ ನಾನು ಮಹೇಶ ಸಿಟಿಲಿರ್ತೀವಿ ಅಂತ ಯಾರು ಹೇಳಿದ್ದು ನಿಮಗೆ? ಇಲ್ಲ, ಅವರಲ್ಲಿ ಕೆಲಸ ರಿಸೈನ್ ಮಾಡಿ ಬಂದ್ಬಿಟ್ರು. ಇಲ್ಲೇ ಗದ್ದೆ ತೋಟ ಎಲ್ಲ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಿದ್ದಾರೆ. ಇನ್ಮೇಲೆ ನಾನು ಮಹೇಶ ಇಲ್ಲೇ ಇರ್ತೀವಿ, ಸಿಟಿಗೆ ಹೋಗಲ್ಲ. ಏನು, ಸಿಟಿಗೆ ಹೋಗಲ್ವಾ? ಅಲ್ಲ, ಅವನ್ನ ಇಷ್ಟೆಲ್ಲ ಓದಿಸಿರೋದು ಅವನಿಲ್ಲಿ ಗದ್ದೆ ತೋಟ ಕೆಲಸ ಮಾಡ್ಕೊಂಡಿರ್ಲಿ ಅಂತಾನ? ಏನೂ ಬೇಕಾಗಿಲ್ಲ, ಅದಕ್ಕೆ ಆಳು ಕಾಳು ಎಲ್ಲರೂ ಇದ್ದಾರೆ. ಸುಮ್ಮನೆ ನೀವಿಬ್ರು ಇಲ್ಲಿಂದ ಸಿಟಿಗೆ ಹೊರಡಿ ಅಷ್ಟೇ. ಅಯ್ಯೋ ಅತ್ತೆ, ಇದ್ಯಾಕತ್ತೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ಇಷ್ಟೊಂದು ಕೋಪ ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದು ಅಲ್ಲದೆ ನಿಮಗೆ ವಯಸ್ಸು ಬೇರೆ ಆಗ್ತಿದೆ. ಈ ಥರ ಕೋಪ ಮಾಡ್ಕೊಂಡ್ರೆ BP, ಶುಗರು ಇಲ್ಲದೆ ಇರೋ ಕಾಯಿಲೆಗಳೆಲ್ಲ ಬಂದ್ಬಿಡುತ್ತೆ ಅತ್ತೆ. ನೋಡಮ್ಮ ನಿಶ್ಚಿತ, ನನ್ನ ಆರೋಗ್ಯದ ಬಗ್ಗೆ ನೀನೇನು ಚಿಂತೆ ಮಾಡಬೇಕಿಲ್ಲ. ನನ್ನ ಆರೋಗ್ಯನ ನಾನು ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದೀನಿ. ನೀನು ನಿನ್ನ ಗಂಡನ ಕರ್ಕೊಂಡು ಸಿಟಿ ಕಡೆ ಹೊರಡೋದು ನೋಡು. ಓ, ಹಾಗಾದ್ರೆ ನಿಮಗೆ ನಾನು ಮಹೇಶ ಇಲ್ಲಿರೋದು ಇಷ್ಟ ಇಲ್ಲ ಅನ್ಸುತ್ತೆ. ಅಯ್ಯೋ, ನಾನೆಲ್ಲಮ್ಮ ಆ ರೀತಿ ಹೇಳಿದೆ. ನನಗೆ ಗೊತ್ತಾಯ್ತು ಅತ್ತೆ, ನೀವು ಅವಾಗ್ಲಿಂದ ಸಿಟಿಗೆ ಹೊರಡಿ ಅಂತ ಹೇಳ್ತಿದ್ದು ತಮಾಷೆಗೆ ಅಲ್ವಾ? ನನಗೆ ಗೊತ್ತಾಯ್ತು. ಅಕ್ಕ, ಅತ್ತೆಗೆ ನಾನು ಮಹೇಶ ಇಲ್ಲಿರಬೇಕು ಅಂತ ತುಂಬಾನೇ ಆಸೆ ಇದೆ. ನಾವೆಲ್ಲಿ ಸಿಟಿಗೆ ಹೊರಟೋಗ್ತೀವೋ ಅಂತ ಅವ್ರಿಗೆ ಭಯ. ಅದಕ್ಕೆ ಸಿಟಿಗೆ ಹೋಗಬೇಡಿ ಅಂತ ಹೇಳೋಕ್ಕಾಗಲ್ವಲ್ಲ, ಅದಕ್ಕೆ ಹೋಗಿ ಅಂತಿದ್ದಾರೆ. ಹೌದು ನಿಶ್ಚಿತ, ನೀನು ಮಹಿ ಎಲ್ಲಿ ಸಿಟಿ ಕಡೆ ಹೊರಟೋಗ್ತೀರೋ ಅಂತ ಅತ್ತೆಗೆ ಡೌಟ್ ಇತ್ತು. ಅದನ್ನ ಕ್ಲಿಯರ್ ಮಾಡ್ಕೋಬೇಕಲ್ಲ, ಅದಕ್ಕೆ ಅವರು ಹಾಗೆ ಹೇಳ್ತಾ ಇದ್ರು ಅಷ್ಟೇ. ಅಂದ್ರೆ ಇವರಿಬ್ರು ಸಿಟಿಗೆ ಹೋಗಲ್ಲ ಹಂಗಾದ್ರೆ? ನಿಶ್ಚಿತ, ಅತ್ತೆ ನೀನು ಮಹೇಶ ಇಬ್ರು ಸಿಟಿಗೆ ಹೋಗ್ತೀರಾ ಅಂತ ಅನ್ಕೊಂಡು ಖುಷಿಯಾಗಿದ್ರು. ಈಗ ನೋಡ್ಬೇಕಾಗಿತ್ತು ನೀನು ಅವ್ರ ಮುಖ. ಹೌದು ಅಕ್ಕ, ಅತ್ತೆಗಂತೂ ಶಾಕ್ ಆಗ್ಬಿಟ್ಟಿದೆ. ನಿನಗಿನ್ನೂ ಗೊತ್ತಿಲ್ಲ ನಿಶ್ಚಿತ ಅವ್ರು ಹೆಂಗೆ ಆಡ್ತಾರೆ ಅಂತ. ನೀನೇ ನೋಡ್ತೀಯಲ್ಲ ಮುಂದಕ್ಕೆ, ಅವಾಗ ನಿನಗೆ ಗೊತ್ತಾಗುತ್ತೆ. ಆಗ ನೀನೇ ಹೇಳ್ತೀಯ ಏನಕ್ಕ ಇದು ಅಂತ. ಅಕ್ಕ, ಶಾಲಿನಿಯಲ್ಲಿ ಇನ್ನಲ್ಲಿ ಅವಳು ರೂಮಲ್ಲಿ ಆರಾಮಾಗಿ ಮಲಗಿರ್ತಾಳೆ. ಆಮೇಲೆ ಎದ್ದು ರೆಡಿಯಾಗಿ ತಿಂಡಿ ತಿನ್ಕೊಂಡು ಕಾಲೇಜಿಗೆ ಹೋಗ್ತಾಳೆ. ಅವಳಿಗೆ ಇನ್ನೇನು ಕೆಲಸ ಈ ಮನೇಲಿ? ಓಹೋ, ಇದ ಸಮಾಚಾರ. ಶಾಲಿನಿ ಏನಮ್ಮ? ಶಾಲಿನಿ, ಮಹೇಶನು ನಿಶ್ಚಿತನು ಸಿಟಿಗೆ ಹೋಗಲ್ವಂತೆ ಕಣೆ, ಇನ್ಮೇಲಿಂದ ಇಲ್ಲೇ ಇರ್ತಾರಂತೆ. ಹೌದಾ? ಏನಮ್ಮ ಮಾಡೋದೀಗ? ನನಗೂ ಅದೇ ಅರ್ಥ ಆಗ್ತಿಲ್ಲ ಕಣೆ. ಏನೋ ಇಷ್ಟು ದಿನ ಕದ್ದು ಮುಚ್ಚಿ ದುಡ್ಡುಗೊಂದು ದಾರಿ ಮಾಡ್ಕೊಂಡಿದ್ವಿ. ಈಗ ನೋಡಿದ್ರೆ ಅದು ಮುಚ್ಚೋಗುತ್ತಲ್ಲೇ. ಈ ಮಹೇಶ ಏನು ಸಾಮಾನ್ಯದವನಲ್ಲ ಕಣೆ, ಎಲ್ಲದಕ್ಕೂ ಎನ್ಕ್ವೈರಿ ಮಾಡಕ್ಕೆ ಬರ್ತಾನೆ. ಹೌದಮ್ಮ, ಸುರೇಶ್ ಅಣ್ಣನ ಥರ ಅಲ್ಲ ಮಹೇಶ್ ಅಣ್ಣ. ಎಲ್ಲೋಗ್ತಿದ್ಯಾ, ಏನು ಮಾಡ್ತಿದ್ಯಾ ಪ್ರತಿಯೊಂದು ಕೇಳ್ತಾನೆ. ನಾವು ಮೊದಲಿನ ಥರ ಕದ್ದು ಮುಚ್ಚಿ ಏನೂ ಮಾಡೋಕ್ಕಾಗಲ್ಲ.
ಕೇಳಿಸ್ಕೊಂಡ್ಯಾ? ನೀನೇ ಕೇಳಿಸ್ಕೊತಿದ್ಯಲ್ಲ ಇವರಿಬ್ರು ಏನೇನೆಲ್ಲ ಆಡ್ತಾರೆ ಅಂತ ನೋಡು. ಶಾಲಿನಿ ನಿಲ್ಸೆ ಸಾಕು, ನನಗೊಂದು ಐಡಿಯಾ ಬಂತು. ಏನಮ್ಮ ಅದು? ಶಾಲಿನಿ, ಹೇಗೂ ನೀನು ಕಾಲೇಜ್ಗೆ ದಿನ ಬಸ್ಸಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ಯಾ, ಒಂದು ಕೆಲಸ ಮಾಡು. ಇವತ್ತು ಊಟಕ್ಕೆ ಕೂತ್ಕೊಂಡಾಗ, ಅಮ್ಮ ದಿನ ನಾನು ಬಸ್ಸಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡಿ ಸಾಕಾಗೋಗಿದೆ, ಆಮೇಲೆ ಅಸೈನ್ಮೆಂಟು ಸೆಮಿನಾರ್ಸು ಅಂತ ನನಗೆ ಟೈಮೇ ಸಿಗ್ತಾ ಇಲ್ಲ, ತುಂಬ ಟಯರ್ಡ್ ಆಗಿರುತ್ತೆ, ಎಷ್ಟೊತ್ತಿಗೆ ಬಂದು ಮಲ್ಕೋತೀನೋ ಅನಿಸುತ್ತೆ ಅಂತ ಹೇಳು. ಅಮ್ಮ ಇದರಿಂದ ಏನು ಪ್ರಯೋಜನ ಆಗುತ್ತಮ್ಮ? ಆಗದೆ ಏನೇ, ಆಗ ನಾನು ಹೇಳ್ತೀನಿ, ಇವಳು ಕಾಲೇಜ್ಗೆ ಹತ್ತಿರದಲ್ಲೇ ಯಾವುದಾದ್ರೂ ಒಂದು ಮನೆ ನೋಡು, ನಾನು ಶಾಲಿನಿ ಅಲ್ಲೇ ಇರ್ತೀವಿ ಅಂತ. ಆಗ ನಿಮ್ಮಣ್ಣ ಬಾಡಿಗೆಗೆ ಅದಕ್ಕೆ ಇದಕ್ಕೆ ಅಂತ ದುಡ್ಡು ಕೊಡ್ತಾನಲ್ಲ, ಮಿಕ್ಕಿದ ದುಡ್ಡನ್ನ ಉಳಿಸ್ಕೊಂಡು ನಾವಿಬ್ರು ಹೆಂಗೆ ಬೇಕೋ ಹಂಗೆ ಮಜಾ ಮಾಡ್ಕೊಂಡು ಇರ್ಬೋದು ಕಣೆ. ಹೌದಲ್ವಮ್ಮ, ಒಳ್ಳೆ ಐಡಿಯಾ. ಆದರೆ ಇಲ್ಲಿ ಇನ್ನೂ ಒಂದು ವಿಷಯ ಇದೆ ಕಣೆ. ಆ ಥರ ಏನಾದರೂ ನಾನು ನೀನು ಆ ಮನೆಗೆ ಹೋಗ್ತೀವಿ ಅಂತ ಇಟ್ಕೋ, ಎಲ್ಲ ಕೆಲಸನೂ ನಾನೇ ಮಾಡಬೇಕಾಗುತ್ತೆ ಕಣೆ. ಹೌದಲ್ವಮ್ಮ, ಇದನ್ನು ಯೋಚನೆ ಮಾಡಬೇಕಾದೆ. ಅಯ್ಯೋ, ಮೊದಲು ಮನೆಗೆ ದಾರಿ ಮಾಡ್ಕೊಳ್ಳೋಣ, ಆಮೇಲೆ ಮಿಕ್ಕಿದ್ದು. ನಡಿ ನಡಿ. ಹೌದಮ್ಮ, ಹೇಗೂ ಸುರೇಶ್ ಅಣ್ಣಂಗೆ ನಿನ್ನ ಮೇಲೆ ತುಂಬಾ ಪ್ರೀತಿ ಇದೆ. ಅಯ್ಯೋ ವಯಸ್ಸಾಯ್ತು ಕಣ, ಮನೆ ಕೆಲಸ ಎಲ್ಲ ಮಾಡೋಕ್ಕಾಗ್ತಿಲ್ಲ, ಯಾರನ್ನಾದ್ರೂ ಕೆಲಸದವ್ಳು ಇಟ್ಕೋತೀನಿ ಅಂತ ಹೇಳಿ ಅವಳಿಗೊಂದು 500-600 ಬಿಸಾಕಿ ಅವಳು 2,000 ಕೇಳ್ತಾ ಇದ್ದಾಳೆ ಅಂತ ಹೇಳಿ ಮಿಕ್ಕಿದ ದುಡ್ಡು ನಾವು ಇಟ್ಕೋಬೋದು. ಏನಂತ್ಯಾ? ಹೌದು ಕಣೆ ಶಾಲಿನಿ, ನೀನು ಹೇಳೋದು ಸರಿ. ಎಷ್ಟೇ ಆದರೂ ನೀನು ನನ್ನ ಮಗಳಲ್ವಾ, ಅದಕ್ಕೆ ಒಳ್ಳೊಳ್ಳೆ ಐಡಿಯಾಗಳು ಕೊಡ್ತಿದ್ಯಾ. ಕಾಮಾಕ್ಷಮ್ಮ ಶಾಲಿನಿ ಅನ್ಕೊಂಡಂಗೆ ಆಗುತ್ತಾ? ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.